ನಮಸ್ಕಾರ ವೀಕ್ಷಕರೇ. ಮೇ 1ನೇ ತಾರೀಕು 2017 ಇಡೀ ಕರ್ನಾಟಕನೇ ಬೆಚ್ಚ ಬೀಳೋ ಥರ ಒಂದು ಸಂಗತಿ ನಡೆಯೋದು. ಒಬ್ಬ ಕೊಲೆಗಾರ ತಾನು ಮಾಡಿರೋ ಕೊಲೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಶವನ ಮುಚ್ಚಿಡೋದಕ್ಕೆ ತುಂಬ ಪ್ರಯತ್ನ ಮಾಡ್ದ. ತುಂಬ ವಿಚಿತ್ರ ಅನ್ಸುತ್ತೆ ಆ ಕೊಲೆಗಾರನ ನೋಡಿದ್ರೆ. ಅವನ ಕೊಲೆ ಆದ್ರೂ ಯಾಕೆ ಮಾಡ್ದ? ಅದ್ರ ಹಿಂದೆ ಇದ್ದ ಉದ್ದೇಶ ಆದ್ರೂ ಏನು? ತುಂಬ ಸೋಜ್ಗ ಅನ್ಸುತ್ತೆ. ಆ ಕೊಲೆ ರಹಸ್ಯನ ಮುಚ್ಚಿಡೋದಕ್ಕೆ ಅವನು ಏನೆಲ್ಲ ಪ್ರಯತ್ನ ಮಾಡ್ದ? ಸಾಕ್ಷಿ ನಾಶ ಮಾಡೋದಕ್ಕೆ ಇನ್ಯಾ ಪ್ರಯತ್ನ ಮಾಡ್ದ? ನೋಡೋರ್ ಎದೆ ಜಲ್ ಅನ್ಸುತ್ತೆ. ಇದನ್ನ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ, ನೀವೇ ನೋಡಿ. ಅಯ್ಯೋ, ಹೋಟೆಲ್ ಡೋರ್ ಕ್ಲೋಸ್ ಆಗಿದೆ. ಒಳಗಡೆ ನೋಡಿದ್ರೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಎಲ್ಲೋ ಮಿಸ್ ಹೊಡಿತಾ ಇದ್ದಲ್ಲ, ಯಾರೋ ಇದ್ದಂಗಿದ್ದಾರೆ ಒಳಗಡೆ. ಪೊಲೀಸಿಗೆ ಕಾಲ್ ಮಾಡೋಣ. ಹಲೋ, ಪೊಲೀಸ್ ಸ್ಟೇಷನ್? ಏನ್ರಿ ಇದು ಬೆಂಕಿ ಹಿಂಗ್ ಉರಿತಾ ಇದೆ? ರೀ, ನೀರ್ ತಂದು ಬೆಂಕಿ ಹಾರಿಸ್ರಿ. ರೀ, ಒಳಗಡೆ ಏನಿದೆ ನೋಡ್ರಿ. ಸರ್, ಮಾಡಿ ಸರ್. ಸಪೋರ್ಟ್ ಮಾರ್ಟಮ್ ರಿಪೋರ್ಟ್ ಸರ್. ಅದೇನದು? ಸರ್, ಆ ಡೆಡ್ ಬಾಡಿ ಕೈ ಮತ್ತು ಬೆರಳಲ್ಲಿದ್ದಂತಹ ಬಳೆ ಮತ್ತು ರಿಂಗ್ಗಳು ಸರ್. ಹಾಗೆ ಒಂದು ಮಂಗಲ್ಯ ಚೈನ್ ಕೂಡ ಸಿಕ್ಕಿದೆ. ಅದು ತುಂಬಾನೇ ಸುಟ್ಟು ಕರ್ಕಲಾಗಿರೋದ್ರಿಂದ ಲ್ಯಾಬ್ಗೆ ಅಂತ ಕ್ಲಿನಿಕ್ ಕಳಿಸಿದ್ವಿ. ಏನು ಯೋಚನೆ ಮಾಡ್ತಾ ಇದ್ರಿ ಸರ್? ಆ ರಾಮಾಪುರದ ZP ಅಧ್ಯಕ್ಷೆ ಹಸ್ಬೆಂಡ್ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರ? ಹೌದು ಸರ್, ಒಂದ್ಸಲ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರು. ಅವ್ರು ಕೊಟ್ಟಿದ್ದ ಕಂಪ್ಲೇಂಟ್ ಡೀಟೇಲ್ಸ್ಗೂ ಈ ಒಡವೆಗಳಿಗೂ ಎಲ್ಲೋ ಒಂದ್ ಕಡೆ ಸಿಂಕ್ ಇದೆ ರೀ. ಇದ್ರೂ ಇರ್ಬೋದು ಸರ್. ಒಂದ್ ಕೆಲಸ ಮಾಡಿ, ನಮ್ಮ ಅನುಮಾನನ ಪರಿಹಾರ ಮಾಡ್ಕೊಳ್ಳೋಣ. ಆ ರಾಜು ಅವ್ರನ್ನ ಇಮಿಡಿಯೇಟ್ ಆಗಿ ಸ್ಟೇಷನ್ ಬರೋದಕ್ಕೆ ಹೇಳಿ. ಸರಿ ಸರ್, ನಾನು ಈಗಲೇ ಕಾಲ್ ಮಾಡ್ತೀನಿ. ತುಂಬಾ ವಿಚಿತ್ರ ಅನ್ಸುತ್ತೆ ಈ ಕೊಲೆನ ನೋಡಿದ್ರೆ. ಪ್ರೆಸೆಂಟ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಂದ್ಮೇಲೆ ಮಿನಿಮಮ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಆದ್ರೂ ಅವ್ರ ಕೊಲೆ ಆಗಿದೆ. ಇದು ಹೇಗ್ ಸಾಧ್ಯ? ಅವ್ರ ಗಂಡ ರಾಜು 2 ದಿನದ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನನ್ನ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರ್ತಾರೆ. ಆದ್ರೆ ಕಾಣೆ ಆಗಿರೋ ಪ್ರಭಾವರು ಶವವಾಗಿ ಪೊಲೀಸರಿಗೆ ಪತ್ತೆ ಆಗಿರ್ತಾರೆ. ಪ್ರಭಾವ್ರ ಕೊಲೆ ಹಿಂದೆ ಯಾರ ಕೈವಾಡ ಇರ್ಬೋದು? ರಾಜಕಾರಣಿಗಳಂದ್ಮೇಲೆ ಮುಖ್ಯವಾಗಿ ವಿರೋಧ ಪಕ್ಷದವರ ವಿರೋಧ ಇದ್ದೇ ಇರುತ್ತೆ. ಈ ಕೇಸಲ್ಲಿ ಅವ್ರೇನಾದ್ರೂ ಇನ್ವಾಲ್ವ್ ಆಗಿರ್ಬೋದಾ? ಅಥವಾ ಬೇರೆ ಏನಾದ್ರೂ ವಿಚಾರ ಇರ್ಬೋದಾ? ಗಂಡ ಹೆಂಡತಿ ಮಧ್ಯೆ ಇರೋ ಸಮಸ್ಯೆ ಏನಾದ್ರೂ ಕಾರಣ ಆಗಿರ್ಬೋದಾ? ಇದಕ್ಕೆಲ್ಲ ಉತ್ತರ ಕಾಲನೇ ಹೇಳ್ಬೇಕು. ಅದಕ್ಕೂ ಮುಂಚೆ ಪ್ರಭಾವ್ರ ಹಿಂದಿನ ಜೀವನದ ಬಗ್ಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ನೋಡ್ಕೊಂಡ್ ಬರೋಣ. ಆಗ ಉತ್ತರ ಸಿಗ್ಬೋದು. ಈ ಸತಿ ನಮ್ ರಾಜಣ್ಣನೇ ZPಯಿಂದ ಗೆಲ್ಲೋದು, ಪ್ರೆಸಿಡೆಂಟ್ ಆಗೋದು. ನಮ್ CM ಸಾಹೇಬ್ರು ಅಭಯಸ್ಥನು ನಮ್ ರಾಜಣ್ಣವ್ರ ಮೇಲೆ ಇರೋದು. ಆದ್ರೆ ಈ ಸತಿ ಅವ್ರನ್ನ ಯಾರು ಏನು ಮಾಡ್ಕೊಳಕ್ ಆಗಕ್ಕಿಲ್ಲ. ಏನೋ ಮಾತಾಡ್ತಾ ಇದೀಯಾ? ನಿಮ್ ಕ್ಯಾಂಡಿಡೇಟ್ ರಾಜಿಗೆ CM ಅವರ ಅಭಯಸ್ತಾ ಇದೆಯಾ? ನೋಡ್ತಾ ಇರಲು ಇದುವರೆಗೂ ನಡೆದಿದ್ದಲ್ಲ ಆಟ, ಇನ್ ಮುಂದೆ ನಡೆಯುತ್ತೆ ಅದು ಆಟ. ಇದುವರೆಗೂ ನಿಮ್ಮಣ್ಣ ಮಾಡಿದ್ದಲ್ಲ ರಾಜಕೀಯ, ಇನ್ ಮುಂದೆ ರಾಮಾಪುರದಲ್ಲಿ ನಡೆಯುತ್ತಲ್ಲ ಅದು ರಾಜಕೀಯ. ಈ ಸಲ ZPಯಲ್ಲಿ ಗೆಲ್ಲೋದು ನಮ್ ರವಿ ಅಣ್ಣನೇ, ಪ್ರೆಸಿಡೆಂಟ್ ಕೂಡ ಆಗೋದು ನಮ್ ರವಿ ಅಣ್ಣನೇ. ಇನ್ ಮುಂದೆ ನಿಮ್ಮ ಅಣ್ಣನ್ಗೆ
10 ಸರ್ಗೆ ಗಟ್ಟಿ. ಏನಕೇಶ್ವ ಏನ್ ಇವ್ರ ಕಥೆ? ನೇನಿರುತ್ತೆ ಅಣ್ಣ, ಇವ್ರುಗಳು ನಿನ್ ಬಗ್ಗೆ ಮಾತಾಡಿದ್ದಾರೆ. ಆ ರವಿ ಕಡೆ ಹುಡುಗರು ಮೊದ್ಲೇ ನಿಂಗೆ ಗೊತ್ತಲ್ಲ, ನಿನ್ನ ಹೆಸರು ಕೇಳಿದ್ರೆ ನಾಯಿಗಳ ತರ ಎಗ್ರಿ ಬರ್ತಾರೆ. ಚಿಕ್ಕ ಜಗಳ ಅಷ್ಟೇ, ಅದಕ್ಕೆ ನಿನ್ನ ಹತ್ರ ಮಾತಾಡಕ್ ಬಂದಿದ್ದಾರೆ. ನೋಡ್ರ, ತಲೆ ಮೇಲೆ ತಲೆ ಬಿದ್ರು ಲಕ್ಷ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಈ ಸಲ ವಿನ್ನಿಂಗ್ ಕ್ಯಾಂಡಿಡೇಟ್ ನಾನೇ. ಒಂದ್ ಯಾವ್ದೋ ಬೀದಿಲ್ ಹೋಗೋ ನಾಯಿ ಬೊಗಳಿದ್ರೆ ದೇವಲೋಕ ಏನು ಹಾಳಾಗಲ್ಲ. ಅವ್ನ್ ಯಾವನೋ ಏನೋ ಹೇಳ್ತಾನೆ ಅಂತ ನಾನೇನ್ ಸೋಲಲ್ಲ. ಏನ್ ಯೋಚನೆ ಮಾಡ್ಬಿಡಿ, ಆರಾಮಾಗಿರಿ. ರೀ, ದಿನದ 24 ಗಂಟೆನು ಬರೀ ರಾಜಕೀಯ ಭಜನೆನಾ? ಅದ್ ಬಿಟ್ರೆ ಬೇರೆ ಏನೂ ಇಲ್ವಾ? ಲೇ, ಏನ್ರೋ ನಿಮ್ದು? ಯಾವ್ದಾದ್ರು ಒಂದ್ ವಿಷಯಕ್ಕೆ ಕಿತ್ತಾಡ್ಕೊಂಡು ನಮ್ ಮನೆ ಮುಂದೆ ಬಂದ್ ನಿಂತ್ಕೊಂಡು ನಮ್ ನೆಮ್ಮದಿ ಯಾಕ್ರೋ ಹಾಳು ಮಾಡ್ತೀರಾ? ಯಾರೋ ನಿಲ್ತಾರೆ, ಯಾರೋ ಗೆಲ್ತಾರೆ, ನಿಮ್ದೇನ್ರ ಸಮಸ್ಯೆ? ಹೋಗ್ರೋ ಇಲ್ಲಿಂದ, ಬೇರೆ ಕೆಲ್ಸ ನೋಡಿ. ಹೇಳೋ ಶಂಕ್ರು, ಏನ್ ವಿಷಯ? ಅಣ್ಣ, ಈ ಸಲ ಎಲೆಕ್ಷನ್ಗೆ ನಮ್ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿ ಬಂದಿದೆ ಅಂತಣ್ಣ. ಏನೋ ಹೇಳ್ತಿದ್ಯಾ? ಹೌದಣ್ಣ, ಇವಾಗ ವಿಷಯ ಗೊತ್ತಾಯ್ತು, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಯಾಕ್ರಿ, ಏನಾಯ್ತು? ಈ ಸಲ ಎಲೆಕ್ಷನ್ ಅಲ್ಲಿ ನಮ್ಮ ಕ್ಷೇತ್ರ ಮಹಿಳಾ ಮೀಸಲಾತಿ ಆಗಿದೆಯಂತೆ. ಯಾಕ್ರಿ, ಏನಾಯ್ತು? ಯಾಕಿಷ್ಟು ಟೆನ್ಷನ್ ಅಲ್ಲಿ ಇದೀರಲ್ಲ? ನಿನ್ನೆ ಮೊನ್ನೆ ನನ್ನ ಮುಂದೆ ಚಡ್ಡಿ ಹಾಕಕ್ ಬರ್ದಿರೋರಲ್ಲ, ಇವತ್ತು ಎದೆ ನಿಗರಿಸ್ಕೊಂಡು ಮಾತಾಡೋದನ್ನ ಕಲ್ತು ಬಿಟ್ಟಿದ್ದಾರೆ. ರೀ, ಅದೇನಾಯ್ತು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳ್ಬಾರ್ದಾ? ಇನ್ನೇನ್ ಹೇಳ್ತಾರೆ ಅಕ್ಕ, ಈ ಸಲ ನಮ್ಮ ಕ್ಷೇತ್ರದಲ್ಲಿ ವುಮೆನ್ಸ್ ರಿಸರ್ವೇಶನ್ ಬಂದಿರೋದ್ರಿಂದ ಆ ರವಿ ಅವನ ಹೆಂಡತಿ ನಿಲ್ಲಿಸ್ತಾ ಇದ್ದಾನಂತೆ. ಈ ಸಲ ಗೆಲ್ತೀನಿ ಅಂತ ಅಣ್ಣನ ಎದುರಿಗೆ ಬಂದು ತೊಡೆ ತೊಟ್ಟು ಹೇಳಿದ್ದಾನೆ. ಅದಕ್ಕೆ ಅಣ್ಣಂಗೆ ಸ್ವಲ್ಪ ಬೇಜಾರಾಗಿ ಕೋಪ ಬಂದಿದೆ ಅಷ್ಟೇ. ರೀ, ಅದಕ್ಕೆಲ್ಲ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ? ಬಿಟ್ಟಾಕ್ರಿ. ಅಕ್ಕ, ನೀವ್ಯಾಕೆ ಈ ಸಲ ಜಡ್ಪಿ ಎಲೆಕ್ಷನ್ ನಿಂತ್ಕೋಬಾರ್ದು? ಏನು, ನಾನಾ? ಛೆ, ನನ್ಗೆ ಈ ವಲ್ಸ್ ರಾಜಕೀಯ ಎಲ್ಲ ಇಷ್ಟ ಇಲ್ಲ. ಏಯ್, ನಿನ್ಗೆ ಯಾಕೋ ಇದ್ರು ಉಸಾಬ್ರಿ? ಇದರಲ್ಲಿ ಫ್ಯಾಮಿಲಿನ ತಗೊಂಡ್ಬರೋದು, ಇವಳನ್ನ ಎಲೆಕ್ಷನ್ ನಿಲ್ಸೋದು ಯಾವ್ದು ನನ್ಗೆ ಇಷ್ಟ ಇಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರಿ. ಅಣ್ಣ, ಹಿಂಗೆ ಬಿಟ್ರೆ ಇವತ್ತು ಎದುರುಗಡೆ ಬಂದು ತೊಡೆ ತೊಟ್ಟರೋನು ನಾಳೆ ಎದೆ ಮೇಲೆ ಕಾಲೇ ಇಟ್ಬಿಡ್ತಾನೆ. ನನ್ನ ಹೆಂಡತಿ ಎಲೆಕ್ಷನ್ ನಿಂತಿದ್ದು ಆಯ್ತು, ಗೆದ್ದು ZP ಪ್ರೆಸಿಡೆಂಟ್ ಆಗಿದ್ದು ಆಯ್ತು. ಮಾತ್ ಕೊಟ್ಟಂಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ. ಕ್ಷಮಿಸ್ಬಿಡು. ಅಮ್ಮ, ಯಾಕ್ರಿ, ಏನಾಯ್ತು? ಯಾಕಿರತ್ರಿ ಕಿರ್ಚ್ಕೊಂಡ್ರಿ? ಏನಾದ್ರು ಕೆಟ್ಟ ಕನ್ಸ್ ಬಿತ್ತಾ? ಕೆಟ್ಟ ಕನ್ಸು, ತಡಿದ್ರು ಅದು ಕನ್ಸು. ಏನ್ರಿ ಅಂತ ಕನ್ಸು? ರವಿ ಹೆಂಡತಿ ಇಲೆಕ್ಷನ್ ಅಲ್ಲಿ ಗೆದ್ದಿದ್ಲು. ಅವನ್ ಕಾಲು ಹಿಡ್ಕೊಂಡು ನಾನು ಕ್ಷಮೆ ಕೇಳ್ತಿದ್ದೆ. ಅವನು ಅಟ್ಟ ಆಸ್ತಿಯಿಂದ ಮೆರಿತಿದ್ದ. ಪ್ರಭಾ, ನಮ್ಮ ಹುಡುಗರು ಹೇಳ್ದಾಗೆ ನೀನ್ ಎಲೆಕ್ಷನ್ ನಿಂತ್ಕೊಂಡ್ಬಿಡು. ಏನು, ಏನ್ರಿ ಹೇಳ್ತಿದ್ದೀರಾ? ಮನೆಯಿಂದ ಹೊರಗಡೆ ಹೊರಡ್ಬೇಕು ಅಂದ್ರೆ 100 ಸರಿ ಪರ್ಮಿಷನ್ ಕೇಳ್ತೀನಿ. ಅಂಥದ್ರಲ್ಲಿ
ನಾನ್ ಎಲೆಕ್ಷನ್ ನಿಲ್ಲೋದು ಅಂದ್ರೆ ಅಯ್ಯೋ ಅದೆಲ್ಲ ನಿನ್ನೆವರೆಗಿನ ಕತೆ. ನಾಳೆ ಲೆಕ್ಕಾಚಾರನೇ ಬೇರೆ. ನೀನು ಇಲೆಕ್ಷನ್ ನಿಂತ್ಕೋಬೇಕು. ಇದು ನನ್ನ ನಿರ್ಧಾರ. ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡ್ರಿ. ಇದ್ರಲ್ಲಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ ಪ್ರಭಾ. ನಾನು ಮರ್ಯಾದೆ ಉಳಿಬೇಕು ಅಂತಂದ್ರೆ ನೀನು ಎಲೆಕ್ಷನ್ ನಿಲ್ಬೇಕು. ನಿಂತ್ಕೋತೀಯ? ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗು. ಲೇ ಕೂಸೆ, ನಿನ್ನೆ ಏನ್ ಹೇಳ್ದೆ? ನಿನ್ ಹೆಂಡತಿ ಹೊಸಲನ್ನೇ ದಾಟ್ಸಲ್ಲ, ಇನ್ ಇಲೆಕ್ಷನ್ಗೆ ಎಲ್ಲಿ ನಿಲ್ಲಿಸ್ತೀಯ ಅಂತ ಕೇಳ್ದೆ ಅಲ್ಲ. ಈಗ ನೋಡು, ಹೊಸಲನ್ನ ದಾಟಿದ್ದಾರೆ. ನಾಳೆ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಇಲೆಕ್ಷನ್ ಅಲ್ಲಿ ಗೆದ್ದು ಯಶಸ್ಸಿನ ಮೆಟ್ಲಿ ಇರ್ತಾಳೆ. 4 ಜನ ಬೆನ್ ಹಿಂದೆ ಇದ್ದಾರೆ ಅಂತ ಕೊಡೆ ತಟ್ಕೊಂಡು ಮೆರೆಯೋದಲ್ಲ ಕಣೋ ಗಂಡಸ್ತನ. ನಿನ್ ಹೆಂಡತಿ ಎಲೆಕ್ಷನ್ ಅಲ್ಲಿ ನಿಂತ ತಕ್ಷಣ ಗೆದ್ದಲು ಅಂತ ಬೀಗ್ಬೇಡ. ಈ ಸಲ ವಿನ್ನಿಂಗ್ ಕ್ಯಾಂಡಿಡೇಟು ನಾನ್ ಹೆಂಡ್ತಿನೇ. ಲೇ, ಗೆಲುವು ಅನ್ನೋದನ್ನ ನಾನು ಲೇಸಿಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ನಿನ್ ಹೆಂಡತಿ ಗೆಲ್ಲೋದಕ್ಕೆ ಚಾನ್ಸ್ ಇಲ್ಲ. ಗೆದ್ದು ತೋರ್ಸಿದ್ರೆ ಲೇ, ಕೊಚ್ಕೋಬೇಡುವ. ನಿನ್ ಹೆಂಡತಿ ಇಲೆಕ್ಷನ್ ಅಲ್ಲಿ ಗೆದ್ದು ಪ್ರೆಸಿಡೆಂಟ್ ಆದ್ರೆ ಇದೇ ಜನಗಳ ಮಧ್ಯೆ ಹಸು ಗಂಜಲಾನ ತಲೆ ಮೇಲೆ ಸೂರ್ಕೊಂಡು ನಿನ್ನ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ. ಅದೇ ನನ್ನ ಹೆಂಡತಿ ಪ್ರಭಾ ಇಲೆಕ್ಷನ್ ಅಲ್ಲಿ ಗೆದ್ರೆ ನೀನು ಇದೇ ಕೆಲಸ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ಯಾಕೆ ಅಂದ್ರೆ ಗೆಲ್ಲೋದು ನನ್ ಹೆಂಡತಿ ಅಲ್ವಾ. ಆಸೆ ತುಂಬಾ ದೊಡ್ಡದು, ಆದ್ರೆ ಈಡೇರ್ಬೇಕಲ್ಲ. ಈಡೇರ್ದೆ ಇದ್ರೂ ಈಡೇರೋ ತರ ಮಾಡ್ಕೋತೀನಿ. ತಪ್ಪೇನೂ ಇಲ್ಲ, ಪ್ರಯತ್ನ ಪಡು. ಆಕಾಶಕ್ಕೆ ಏಣಿ ಹಾಕೋದು ಅಸಾಧ್ಯ ಅನ್ನೋದನ್ನ ನೀನ್ ಮರ್ತಿರ್ಬೇಕು. ಮರ್ತಿರೋರು ಯಾರು ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ. ಬಾಂಡ್ರ ರವಿ ಮತ್ತೆ ರಾಜು ಜಗಳ ಕೇವಲ ರಾಜಕಾರಣಕ್ಕಷ್ಟೇ ಸೀಮಿತವಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ಇದ್ರ ಹಿಂದೆ ಬೇರೆ ಏನೋ ಮರ್ಮ ಇದೆ ಅಂತ ನೇಳ್ ನೋಟಕ್ಕೆ ಕಂಡು ಬರ್ತಾ ಇದೆ. ಇವರಿಬ್ರು ಜಗಳ 2 ಸಂಸಾರಗಳು ಹತ್ತುರಿಯೋದಕ್ಕೆ ಬಹುಶಃ ಕಾರಣ ಆಗಿರ್ಬೋದು. ಇದು ಪ್ರಭಾ ಅವ್ರ ಕೊಲೆಗೂ ಕಾರಣ ಆಗಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಹೀಗೆ ಅಂತ ನಿಖರವಾಗಿ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಪ್ರಭಾ ಅವ್ರ ಕೊಲೆಗೆ ನಿಜವಾಗ್ಲೂ ಏನ್ ಕಾರಣ ಅಂತ ಮುಂದೆ ಗೊತ್ತಾಗುತ್ತಲ್ಲ. ಈ ಕುತೂಹಲನ ಕಾದಿರ್ಕೊಂಡೆ ಕತೆ ಮುಂದುವರ್ಸೋಣ.